ನಮ್ಮಲ್ಲಿ ಫ್ಯಾನ್ಸಿ ನಂಬರ್ಗಳ ಕ್ರೇಜ್ ಇರೋರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ. ಹಣ ಖರ್ಚು ಮಾಡಿ ತಮ್ಮ ಕಾರ್ಗೋ ಬೈಕ್ಗೋ ಫ್ಯಾನ್ಸಿ ನಂಬರ್ ತೆಗೆದುಕೊಳ್ಳುವವರು ಸಾಕಷ್ಟು ಮಂದಿ ಇದ್ದಾರೆ. ಇನ್ನು ಕೆಲವರಿಗೆ ಹೆರಿಗೆ ವಿಚಾರದಲ್ಲೂ ನಂಬರ್ ಕ್ರೇಜ್ ಇದೆ. ಉದಾಹರಣೆಗೆ ಈ ಹಿಂದೆ 11, 11, 11, 12, 12, 12 ಇಂಥ ಡೇಟ್ಗಳೆಲ್ಲ ಬಂದಾಗ ಗರ್ಭಿಣಿಯರು ಈ ಡೇಟ್ಗೆ ಹೆರಿಗೆ ಮಾಡಿಸಿ ಅಂತ ಹೇಳಿದ್ದಿದೆ. ಆದರೆ ಈಗ ನಮ್ಮ ದೇಶದಲ್ಲಿರುವ ತಿಂಗಳು ಪೂರ್ತಿಯಾದ ಅನೇಕ ಗರ್ಭಿಣಿಯರು ಜನವರಿ 22ಕ್ಕೆ ಹೆರಿಗೆ ಆಗಲಿ ಅಂತ ಪ್ರಾರ್ಥಿಸ್ತಿದ್ದಾರೆ. ಅಷ್ಟಕ್ಕೂ ಈ ಜನವರಿ 22 ಯಾಕೆ ವಿಶೇಷ? ಈ ದಿನ ಮಕ್ಕಳು ಹುಟ್ಟಿದ್ರೆ ಏನಾಗುತ್ತೆ? ಅದು ಮಹಾನ್ ಅದೃಷ್ಟದ ದಿನಾನ? ಹೇಳ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೌದು, ದೇಶದ ಎಲ್ಲೆಡೆ ಈಗ ತಿಂಗಳು ಪೂರ್ತಿಯಾಗ್ತಿರುವ ಗರ್ಭಿಣಿಯರು ಇದೇ ಜನವರಿ 22ಕ್ಕೆ ಹೆರಿಗೆ ಆಗಲಿ ಅಂತ ಪ್ರಾರ್ಥಿಸ್ತಿದ್ದಾರೆ. ಹಾಗಂತ ಇದು ಫ್ಯಾನ್ಸಿ ನಂಬರ್ ಅಲ್ಲ. ಹಾಗಾದರೆ ಜನವರಿ 22 ಯಾಕೆ ಸ್ಪೆಷಲ್ ಅಂತ ಯೋಚಿಸ್ತಾ ಇದ್ದೀರಾ? ಜನವರಿ 22 ಭಾರತದ ಇತಿಹಾಸದ ಪುಟಗಳಲ್ಲಿ ಅಚ್ಚಾಗುವ ದಿನ. ಹೌದು, ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ, ಅದರಲ್ಲೂ ಬಾಲರಾಮನ ರೂಪವನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಿದೆ. ದೇಶಾದ್ಯಂತ ಹಿಂದೂಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಮನೆ ಮನೆಗೆ ಅಯೋಧ್ಯೆಯಿಂದ ಅಕ್ಷತೆ ಬಂದು ತಲುಪುತ್ತಿದೆ. ಜೊತೆಗೆ ಕೆಲವರು ಅಯೋಧ್ಯೆಗೆ ಹೋಗುವ ಸಿದ್ಧತೆಯಲ್ಲಿದ್ದಾರೆ. ಹೋಗಲಾಗದವರು ರಾಮ ಭಜನೆಯಲ್ಲಿ ತೊಡಗಿ ಆ ದಿನ ಜ್ಯೋತಿ ಬೆಳಗಿ ಇಡೀ ದಿನವನ್ನು ವಿಶೇಷವಾಗಿಸುವ ಸಂಕಲ್ಪದಲ್ಲಿದ್ದಾರೆ. ಈ ನಡುವೆ ಗರ್ಭಿಣಿ ಮಹಿಳೆಯರು ಈ ದಿನವನ್ನು ತಮ್ಮದೇ ಆದ ರೀತಿಯಲ್ಲಿ ವಿಶೇಷವಾಗಿ ಆಚರಿಸಲು ಯೋಚಿಸುತ್ತಿದ್ದಾರೆ. ಹೌದು, ಅಯೋಧ್ಯೆಗೆ ರಾಮಲಲ್ಲ ಬರುವ ದಿನವೇ ತಮಗೆ ಹೆರಿಗೆಯಾದರೆ ಮನೆಗೂ ಶ್ರೀರಾಮ ಅಥವಾ ಸೀತೆ ಬಂದಂತೆ ಅನ್ನೋದು ಪೋಷಕರ ನಂಬಿಕೆ. ಕೆಲವರು ಈ ದಿನ ವಿಶೇಷವಾಗಿದೆ ಎಂಬ ಕಾರಣಕ್ಕಾಗಿಯೂ ದಿನವನ್ನು ಸ್ಮರಣೀಯವನ್ನಾಗಿಸುವ ನಿಟ್ಟಿನಲ್ಲೂ ಅದೇ ದಿನ ಮಗು ಹೆರಲು ಸಾಧ್ಯನಾ ಅಂತ ನೋಡ್ತಾ ಇದ್ದಾರೆ. ಮಗುವಿನ ಜನನಕ್ಕೆ ಜನವರಿ 22ಕ್ಕಿಂತ ಉತ್ತಮ ಸಮಯ ಎಂದಿಗೂ ಬರೋದಿಲ್ಲ ಅಂತ ಹೇಳುವವರೂ ಇದ್ದಾರೆ. ಹೀಗಾಗಿ ಭಗವಾನ್ ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಎಂದು ಹೆರಿಗೆಯಾದರೆ ಅದು ನಮ್ಮ ಕುಟುಂಬಕ್ಕೆ ಸ್ಮರಣೀಯ ಕ್ಷಣವಾಗಿರುತ್ತದೆ ಅಂತ ಯೋಚಿಸುವವರು ಹಲವರಿದ್ದಾರೆ. ಹೆರಿಗೆಯ ದಿನಾಂಕದ ಬಗ್ಗೆ ಗರ್ಭಿಣಿಯರು ಈಗಾಗಲೇ ತಮ್ಮ ವೈದ್ಯರನ್ನ ಸಂಪರ್ಕಿಸುತ್ತಿದ್ದಾರೆ. ಈಗಾಗಲೇ ಜನವರಿ ಅಂತ್ಯದಲ್ಲಿ ಅಥವಾ ಮಧ್ಯದಲ್ಲಿ ಹೆರಿಗೆ ಡೇಟ್ ಇರುವ ಮಹಿಳೆಯರು ಆಸ್ಪತ್ರೆಗೆ ಹೋಗಿ ಇಂಥ ದಿನಾಂಕದಂದೇ ತಮಗೆ ಸಿಸೇರಿಯನ್ ಹೆರಿಗೆ ಮಾಡಿಸಬಹುದೇ ಅಂತ ವಿಚಾರಿಸುತ್ತಿದ್ದಾರೆ. ಆದರೆ ಈ ರೀತಿ ಗರ್ಭಿಣಿಯರು ತಮ್ಮ ಮೇಲೆ ಯಾವುದೇ ರೀತಿಯ ಒತ್ತಡ ಹಾಕಿಕೊಳ್ಳದೆ ಇರುವುದು ಅವರ ಆರೋಗ್ಯ ದೃಷ್ಟಿಯಿಂದ ಉತ್ತಮ. ಬಲವಂತದ ಹೆರಿಗೆ ತಾಯಿಗೆ ಮತ್ತು ಮಗುವಿಗೂ ಅಪಾಯಕಾರಿ ಅನ್ನೋದು ವೈದ್ಯರ ಮಾತು. ಅದು ನಿಜ ಕೂಡ.